ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಈಸ್ ಹೆಡ್ಬಾತ್. ಗೈಸ್, ಇವತ್ತು ನಾವು ಈ ಆಲ್ಕೋಹಾಲ್ ಶೇರ್ಸು ಯಾವ್ಯಾವು ಚೆನ್ನಾಗಿದ್ದಾವೆ, ಫಂಡಮೆಂಟಲಿ ಯಾವುದಾವುದು ಚೆನ್ನಾಗಿದೆ ಸೊ ಇನ್ವೆಸ್ಟ್ ಮಾಡೋದಕ್ಕೆ ಅಂಥದನ್ನು ಇವತ್ತು ನೋಡೋಣ. ಸೊ ಫಾರ್ ಎಕ್ಸಾಂಪಲ್ಗೆ ಒಂದು ಹೇಳೋದಾದರೆ, ಈ ಕೋವಿಡ್ ಟೈಮಲ್ಲಿ ಆಲ್ಮೋಸ್ಟು ಎಷ್ಟು ಯಾವ ಲೆವೆಲಿಗೆ ಡಿಮಾಂಡ್ ಇತ್ತು ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ವಿಚಾರ, ಬಾರ್ಗಳ ಮುಂದೆ ಎಷ್ಟು ಜನ ಕ್ಯೂ ನಿಂತ್ಕೊತಿದ್ರು ಅಂತ. ಅಲ್ಲೇ ಗೊತ್ತಾಗುತ್ತೆ ನಮಗೆ ಇಂಡಿಯಾದಲ್ಲಿ ಈ ಎಣ್ಣೆಗೆ ಏನು ಆಲ್ಕೋಹಾಲ್ಗೆ ಯಾವ ಲೆವೆಲ್ಗೆ ಒಂದು ಡಿಮಾಂಡ್ ಇದೆ ಅಂತ ಹೇಳ್ಬಿಟ್ಟು. ಸೊ ಡಿಮಾಂಡ್ ಎಲ್ಲಿದೆ ಅಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು. ಸೊ ನೋಡೋಣ ಯಾವುದಾದ್ರು ಚೆನ್ನಾಗಿದೆ ಶೇರ್ಸು ಅನ್ನೋದನ್ನು ಇವತ್ತು ನೋಡೋಣ. ಸೊ ಫಸ್ಟು ಯುನೈಟೆಡ್ ಸ್ಪಿರಿಟ್ಸ್. ಸೊ ಓಕೆ, ಒನ್ ಡೇ ಇವಾಗ ಪ್ರೆಸೆಂಟಲ್ಲಿ 1657 ರೂಪಾಯಿ ನಡೀತಾ ಇದೆ. ಸೊ ರೀಸೆಂಟಾಗಿ ಲಿಸ್ಟ್ ಆಗಿರ್ತಕ್ಕಂಥ ಒಂದು ಕಂಪ್ನಿ ಇದು. ಸೊ ನೋಡಿ, ಇಲ್ಲಿ 5 ಇಯರ್ ಚಾರ್ಟ್ ಪ್ಯಾಟರ್ನನ್ನು ನಾನು ತೊಗೊಂಡಿದ್ದೀನಿ. ಸೊ 26% ರಿಟರ್ನು ತೋರಿಸ್ತಾ ಇದೆ. ಅಂದರೆ ಇದು ಯಾವಾಗಿಂದ ಲಿಸ್ಟ್ ಆಗಿದೆ? 2024 ಇಲ್ಲಿದೆ ನೋಡಿ, ಇಲ್ಲಿ ಏನು ಕರ್ಸರ್ನ ನಾನು ಮೂವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಜೂನ್ 2024ಇಂದ 2024 ಜೂನಿಂದ ಇಲ್ಲಿ ತನಕ 1657 ರೂಪಾಯಿ ಇದ್ರದ್ದು ಮಾರ್ಕೆಟ್ ಪ್ರೈಸು. ಹಂಗೇ ಲಿಸ್ಟ್ ಆದಾಗಿಂದ ಇದ್ರದ್ದು ರಿಟರ್ನ್ ಬಂದಿರೋದು 26% ರಿಟರ್ನ್. ಸೊ ಓಕೆ, ಫಂಡಮೆಂಟಲಿ ಹೆಂಗಿದೆ ಈ ಶೇರು ನೋಡೋಣ. ಸೊ ಇನ್ನೊಂದು ತೋರಿಸ್ಬಿಡ್ತೀನಿ ನಿಮಗೆ, ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನು ನೋಡ್ಕೊಂಬಿಡಿ. ಸೊ ಏನು ಚೇಂಜ್ ಆಗ್ತಾ ಇಲ್ಲ. 5 ಇಯರ್ ಚಾರ್ಟ್ ಪ್ಯಾಟರ್ನ್ ಆಗಿರ್ಬೋದು, ನೆಕ್ಸ್ಟ್ ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ಏನು ಚೇಂಜ್ ಆಗ್ತಿಲ್ಲ. ಅಂದರೆ ಲೀಸ್ಟ್ ಆಗಿರೋದೇ 2024 ಜೂನ್ಗೆ. ಓಕೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನು 1,20,602 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನು ಹೊಂದಿರತಕ್ಕಂಥದ್ದು. ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ, ಇದು ಆಲ್ಕೋಹಾಲ್ ರಿಲೇಟೆಡ್ ಸ್ಟಾಕ್ಸು. ಸೊ ಆಲ್ಕೋಹಾಲ್ ಇದರಲ್ಲಿ ಬರ್ತಕ್ಕಂಥದ್ದು. ಓಕೆ, ನೀವು ಸೇಲ್ಸನ್ನು ನೋಡ್ಬೋದು. 2,500, 2,900, 2,500, 2,400 ಈ ಥರ ಆಗ್ತಾ ಇವಾಗ 2,761 ಕೋಟಿಯಷ್ಟು ಸೇಲ್ಸ್ ಆಗಿದೆ. ಓಕೆ, ಅದಿರಲಿ. ನಾವು ನೆಟ್ ಪ್ರಾಫಿಟನ್ನು ನೋಡೋಣ. ಸೊ ನೆಟ್ ಪ್ರಾಫಿಟು 286, ಇಲ್ಲಿ 261, ಅದಾಗಿ ಜೂನ್ 2024ಕ್ಕೆ 485. ಎಲ್ಲೂ ಕೂಡ ಏನೂ ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಆಗಿಲ್ಲ. ಓಕೆನಾ. ನೆಕ್ಸ್ಟು ಕ್ಯಾಶ್ ಹೋಲ್ಡಿಂಗ್ ಪ್ಯಾಟ್ರನ್, ಅಂದರೆ ಪ್ರಮೋಟರ್ಸ್ ಎಷ್ಟು ಜನ ಇದ್ದಾರೆ ಏನು ಅಂತ ಒಂದು ಸಲ ನೋಡ್ಕೊಂಬೋಣ. ಸೊ ಅದು ಮೇಯ್ನಾಗಿ ಅದು ಬೇಕು ನಮಗೆ. ಪ್ರಮೋಟರ್ಸ್ ಎಷ್ಟು ಜನ ಇದ್ದಾರೆ, ಗೌರ್ಮೆಂಟ್ ಅವರು, FIIಗಳು, ಫಾರಿನ್ ಅವರು, ಹಾಗೆಯೇ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಯಾರ್ಯಾರು ಇದ್ದಾರೆ ಅಂತ ಒಂದು ಸ್ವಲ್ಪ ನೋಡ್ಕೊಂಬೋಣ. ಓಕೆ, ಪ್ರಮೋಟರ್ಸನ್ನು ನೋಡೋದಾದರೆ ನೋಡಿ, ಇಲ್ಲಿ 56% ಪ್ರಮೋಟರ್ಸ್ ಇದ್ದಾರೆ. ಅಂದರೆ ಔಟ್ ಆಫ್ 100 ಇದು ಡಿವೈಡ್ ಮಾಡಿರೋದು. ಫಾರಿನ್ ಅವ್ರು ಎಷ್ಟು ಜನ ಇದ್ದಾರಪ್ಪ? ಫಾರಿನ್ ಇನ್ವೆಸ್ಟರ್ಸು 16% ಫಾರಿನ್ ಅವ್ರು ಇದ್ದಾರೆ. ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. 15 ಇದ್ದಿತ್ತು 2024 ಜೂನಲ್ಲಿ, ಸೆಪ್ಟೆಂಬರಿಗೆ ಆಲ್ರೆಡಿ 16 ಆಗ್ಬಿಟ್ರು. ತಿರ್ಗಾ ನಮ್ಮ ಡೊಮೆಸ್ಟಿಕ್ ಅವರು 14 ಇದ್ರು, 13%ಗೆ ಬಂದಿದ್ದಾರೆ. ಅದು ಸಾಲದೆ ಅಂತ ಗೌರ್ಮೆಂಟ್ ಬೇರೆ 0.01% ಅಷ್ಟು ಗೌರ್ಮೆಂಟ್ ಅವರು ಇದ್ದಾರೆ. ನಂತರ ಪಬ್ಲಿಕ್ ಅವರು 14% ಅಷ್ಟು ಇದ್ದಾರೆ. ಇದು ಯಾವುದೇ ಥರನಾಗಿ ರೆಕಮೆಂಡೇಶನ್ಸ್ ಅಂತೂ ಅಲ್ವೇ ಅಲ್ಲ. ಸೊ ಏನು ಆಲ್ಕೋಹಾಲ್ ಸೆಕ್ಟರಲ್ಲಿ ಏನು ನಡೀತಾ ಇದೆ, ಯಾವ ಶೇರು ಪರ್ಫಾರ್ಮೆನ್ಸ್ನ ಚೆನ್ನಾಗಿ ಮಾಡ್ತಿದೆ ಅಂತಕ್ಕಂಥದ್ದು ಒಂದು 5 ಶೇರ್ಗಳ ಲಿಸ್ಟನ್ನು ಮಾಡಿದ್ದೀನಿ ನಾನು ಅಷ್ಟೇ. ಓಕೆ, ನೆಕ್ಸ್ಟ್ ಶೇರನ್ನು ನೋಡೋಣ. ಯುನೈಟೆಡ್ ಬ್ರೇವರೀಸು 2,090 ರೂಪಾಯಿ ಇದರ ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸು. 5 ವರ್ಷದ ಒಂದು ಚಾರ್ಟ್ ಪ್ಯಾಟರ್ನನ್ನು ನೋಡೋಣ. 63% 5 ವರ್ಷದಲ್ಲಿ ರಿಟರ್ನನ್ನು ಕೊಟ್ಟಿದೆ. ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ ಒಂದ್ಸಲ ನೋಡ್ಬಿಡೋಣ. 1,261% ರಿಟರ್ನನ್ನು ಕೊಟ್ಟಿದೆ. ಓಕೆ, ಯುನೈಟೆಡ್ ಬ್ರೇವರೀಸು 55,273 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಇದ್ರ ಹತ್ರ. ಓಕೆ ಫೈನ್. ನೆಕ್ಸ್ಟು P&L ಸ್ಟೇಟ್ಮೆಂಟ್ ನೋಡೋದಾದರೆ, ನೆಟ್ ಪ್ರಾಫಿಟ್ ಮಾರ್ಚ್ 2024 411 ಕೋಟಿಯ ನೆಟ್ ಪ್ರಾಫಿಟ್ ಬಂದಿದೆ. ಕನ್ಸಿಸ್ಟೆಂಟಾಗಿ ಇವರು ಇನ್ಕ್ರೀಸಲ್ಲೇ ಇದ್ದಾರೆ ನೋಡ್ರಿ. ಒಂದು ಮಾತು ಹೇಳ್ತಾರೆ, ಅಂದರೆ ನ್ಯೂಸಲ್ಲಿ ಎಲ್ಲೋ ಕೇಳಿದ್ದೆ ನಾನು. ಸೊ ಏನಪ್ಪ ಹೇಳಿದರು ಅಂತ ಹೇಳಿದ್ರೆ, ಕಲಿಯುಗದಲ್ಲಿ ಇರ್ತಕ್ಕಂಥ ಒಂದು ಅಮೃತ ಅಂತಿದು, ಅಂದರೆ ಅಷ್ಟು ವ್ಯಾಲ್ಯೂಯಬಲ್ ಅಂತ ಇದು ಅಷ್ಟು. ಸೊ ಏನು ಆಲ್ಕೋಹಾಲ್. ಓಕೆ, ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ಒಂದು ಸಲ ನೋಡ್ಕೊಂಬೋಣ. 70% ಪ್ರಮೋಟರ್ಸ್ ಇದ್ದಾರೆ. ನೆಕ್ಸ್ಟ್ ಫಾರಿನ್ ಅವರು 6%. ಇದರಲ್ಲಿ ಡೊಮೆಸ್ಟಿಕ್ ಅವರು ನೋಡಿ 16% ಇದ್ದಾರೆ. ಗೌರ್ಮೆಂಟ್ ಅವರು 1% ಇದ್ದಾರೆ. ಇದರಲ್ಲಿ ಪಬ್ಲಿಕ್ಕು 5% ಇದ್ದಾರೆ. ಯಾಕೋ ಪಬ್ಲಿಕ್ ತುಂಬ ಕಡಿಮೆ ಇದ್ದಾರೆ. ಇದರಲ್ಲಿ ಇನ್ನೊಂದು ವಿಷಯ ಅಂದರೆ ನೋಡಿ, FIIಗೆ DIIಗಳು ಎಷ್ಟು ಜಾಸ್ತಿ ಇದ್ದಾರೆ ನೋಡ್ರಿ ಕಂಪೇರ್ ಟು ಪ್ರೀವಿಯಸ್ ಸ್ಟಾಕ್. ಪಬ್ಲಿಕ್ಕು 5% ಇದ್ದಾರೆ. ಓಕೆ,
ನೆಕ್ಸ್ಟನ್ನು ನೋಡೋಣ. ರ್ಯಾಡಿಕೋ ಕೈತಾನ್ 2585. 1 ಇಯರ್ ಚಾರ್ಟ್ 5 ಇಯರ್ ಚಾರ್ಟ್ ಪ್ಯಾಟರ್ನನ್ನು ನೋಡೋದಾದರೆ ಈ ಥರ ಕಾಣುತ್ತೆ. 5 ವರ್ಷದ ಒಂದು ರಿಟರ್ನು 708% ರಿಟರ್ನನ್ನು ಕೊಟ್ಟಿದೆ. 1 ಇಯರಲ್ಲಿ ನೋಡೋದಾದ್ರೆ 53%. ಇಯರ್ ಟು ಡೇಟ್ ಅಂದರೆ ಹೋದ ವರ್ಷದಿಂದ ಇಲ್ಲಿ ತನಕ, ಅಂದರೆ ಹೋದ ವರ್ಷ ಇವತ್ತೆಷ್ಟು 1ನೇ ತಾರೀಕು ಅಂತ ಅನ್ಕೊಳ್ರಿ. ಲಾಸ್ಟ್ ಇಯರ್ 1ನೇ ತಾರೀಕಿಗೆ ಲಾಸ್ಟ್ ಇಯರ್ 1ನೇ ತಾರೀಕಿಂದ ಇವತ್ತಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಇಷ್ಟು ಬರುತ್ತೆ. ಇಯರ್ ಟು ಡೇಟ್ 1% ಡೌನಲ್ಲಿದೆ. 1 ಇಯರ್ ಕ್ಯಾಲ್ಕುಲೇಷನ್ ಹಾಕ್ಕೊಂಡ್ರೆ ನಮಗೆ 53% ರಿಟರ್ನ್ ಕೊಟ್ಟಿದೆ. ಆ್ಯಕ್ಚುಲಿ ಫಂಡಮೆಂಟಲಿ ಚೆನ್ನಾಗಿರ್ತಕ್ಕಂಥ ಶೇರ್ಗಳು ಏನು ಸೆಲೆಕ್ಟ್ ಮಾಡ್ತೀವಿ 5 ವರ್ಷದಲ್ಲಿ ನಮಗೆ 100% ರಿಟರ್ನನ್ನು ಕೊಟ್ಟಿರಬೇಕು. ಅಂದರೆ ಹಾಕಿದ ದುಡ್ಡು ಡಬಲ್ ಆಗಿರ್ಬೇಕು ನಮಗೆ. ಸೊ ಆ ರೀತಿ ನೋಡೋದಾದರೆ 708% ಏನು ತಮಾಷೆ ಅಲ್ಲ. ಓಕೆ, ಗುಡ್ ರಿಟರ್ನ್ ಅಂತಲೇ ಹೇಳ್ಬೋದು. ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ್ ನೋಡ್ಕೊಂಡು 33,000 ಅಷ್ಟು ತನಕ ಯಾರು ಹೋಲ್ಡ್ ಮಾಡಲ್ಲ, ಪೇಷನ್ಸು ಇರಲ್ಲ ಜನಕ್ಕೆ. ಮ್ಯಾಕ್ಸಿಮಮ್ 5 ಇಯರ್. ಓಕೆ, ಫಂಡಮೆಂಟಲಿ ನೋಡೋಣ ಒಂದು ಸಲ. 34,551 ಮಾರ್ಕೆಟ್ ಕ್ಯಾಪಿಟಲ್ಲು. ಸೊ ಮಾರ್ಕೆಟ್ ಕ್ಯಾಪಿಟಲ್ ಅಂದರೆ ಅದರದ್ದು ಸೈಜು ಎಷ್ಟು ದೊಡ್ಡದಿದೆ ಕಂಪ್ನಿ ಅಂತ. ಸೊ ಓಕೆ, P&L ನೋಡಿದರೆ ಸೇಲ್ಸು 4,106 ಕೋಟಿ ಸೇಲ್ಸ್ ಮಾಡಿದ್ದಾರೆ. ನೆಟ್ ಪ್ರಾಫಿಟ್ 256 ಕೋಟಿಯ ಒಂದು ನೆಟ್ ಪ್ರಾಫಿಟನ್ನು ಮಾಡಿದ್ದಾರೆ. ಇದರದ್ದು ಎಲ್ಲೂ ಕೂಡ ನೆಗೆಟಿವ್ ಆಗಿಲ್ಲ, ಅಂದರೆ ಕನ್ಸಿಸ್ಟೆಂಟ್ ಆಗಿ ನೋಡಿ ಪ್ರಾಫಿಟ್ ಮಾಡ್ಕೊತಾನೇ ಬಂದಿರಿ. ಇನ್ಕ್ರೀಸಿಂಗ್ ಪ್ಯಾಟರ್ನಲ್ಲೇ ಹೋಗಿದೆ ಇವ್ರದ್ದು. ಒಂದ್ಸಲ ಇದನ್ನು ನೋಡ್ಬೋಣ. ಏನೋ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನಮಗೆ ಅದೇ ಮೇಯ್ನ್, ಅಂದರೆ ಅದೇ P&L ಆಯಿತು, ಎಷ್ಟು ಸಾಲ ಮಾಡಿದ್ದಾರೆ, ಓಕೆ ಅದಾಯಿತು. ಹಾಗೆ ಯಾವ ಸೆಕ್ಟರಲ್ಲಿದೆ ಅದಾಯಿತು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಯಿತು. ಇನ್ನೂ ನೋಡ್ತಾ ಹೋದರೆ ತುಂಬ ಇರುತ್ತೆ. PE ರೇಷೋ, PE ರೇಷೋ, PB ರೇಷೋ, ಪೆಗ್ ರೇಷಿಯೋ. ಸೊ ಈ ಥರ ತುಂಬಾ. ಸೊ ನೋಡೋಣ ಇವುಗಳನ್ನು. ಇವಾಗ ಪ್ರಮೋಟರ್ಸು 40% ಇದ್ದಾರೆ. ಫಾರಿನ್ ಅವರು 18%. ಫಾರಿನ್ ಅವರು ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು. ಹಾಗೆಯೇ DIIಗಳು ಡೊಮೆಸ್ಟಿಕ್ ಅವರು 24% ಇದ್ದಾರೆ. ಸೊ ಪಬ್ಲಿಕ್ಸು 16% ಇದ್ದಾರೆ. ಸರಿ, ಹಾಗಾದರೆ ನೆಕ್ಸ್ಟ್ ನೋಡೋಣ. ಸೊ ತಿಲಕ್ ನಗರ್ ಇಂಡಸ್ಟ್ರೀಸ್ ನೆಕ್ಸ್ಟ್ ಇರ್ತಕ್ಕಂಥ ಒಂದು ಸ್ಟಾಕು. ಸೊ ಇದುವರೆಗೂ ನಾವು ನೋಡಿರ್ತಕ್ಕಂಥ ಸ್ಟಾಕ್ಗಳಲ್ಲಿ ಸೊ ಕಡಿಮೆ ಇರತಕ್ಕಂಥ ಸ್ಟಾಕ್ಗಳು ಈ ತಿಲಕ್ ನಗರ್ ಇಂಡಸ್ಟ್ರೀಸು ಒಂದು. ಹಾಗೆಯೇ ನೆಕ್ಸ್ಟ್ ಒಂದು ಶೇರ್ನ ಲಿಸ್ಟಲ್ಲಿ ಇಟ್ಟಿದ್ದೀನಿ. ಸೊ ಆ ಒಂದು ಶೇರು ಕಡಿಮೆ ಇರತಕ್ಕಂಥ ಶೇರ್ಗಳು ಕಂಪೇರ್ ಟು ಪ್ರೀವಿಯಸ್ ಶೇರ್ಸು. ಅವೆಲ್ಲ ಹೆಂಗೆ 2,000, 1,500 ಇತ್ತು. ಇವು ಸಮ್ವೇರ್ 500, 600 ಈ ಲೆವೆಲಲ್ಲಿ ಇರ್ತಕ್ಕಂಥ ಶೇರ್ಗಳು. ಸೊ ನೋಡ್ಬೋದು ನೀವು 419 ರೂಪಾಯಿಯ ಶೇರ್ ಇದು. ಹಾಗೆಯೇ 5 ವರ್ಷದ ರಿಟರ್ನನ್ನು ನೋಡ್ಬೋದು ಇಲ್ಲಿ. 3,007% ರಿಟರ್ನನ್ನು ಕೊಟ್ಟಿದೆ. 3,007%. ಯಪ್ಪ, ತುಂಬ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು ಪರ್ಸೆಂಟೇಜ್. ಮ್ಯಾಕ್ಸಿಮಮ್ ಚಾರ್ಟ್ ಪ್ಯಾಟರ್ನ ನೋಡ್ಕೊಂಬಿಡೋಣ ಒಂದ್ಸಲ. ಓಕೆ, 648 ಆಲ್ ಟೈಮ್ ಹೈ. ಅಂದರೆ 5 ವರ್ಷದಲ್ಲಿ ಏನು ನಾನು ಮುಂಚೆನೇ ಹೇಳ್ದಂಗೆ 5 ಇಯರ್ ಡಬಲ್ ಆಗ್ಬೇಕು ಮನಿ, ಆ ಕಾನ್ಸೆಪ್ಟಲ್ಲಿ ಹೋದರೆ ಓಕೆ ಒಳ್ಳೆ ಶೇರ್ಸ್ ಇವೆಲ್ಲ. ಓಕೆ, ತಿಲಕ್ ನಗರ್ ಇಂಡಸ್ಟ್ರೀಸ್ನ ನೋಡೋದಾದ್ರೆ ಮಾರ್ಕೆಟ್ ಕ್ಯಾಪಿಟಲ್ 8,000 ಕೋಟಿ ಆಗಿರ್ತಕ್ಕಂಥ ಒಂದು ಮಾರ್ಕೆಟ್ ಕ್ಯಾಪಿಟಲ್ ಇದೆ ಇದ್ರದ್ದು. ನೆಕ್ಸ್ಟು ಸೇಲ್ಸನ್ನು ನೋಡೋಣ. ಸೇಲ್ಸು ಓಕೆ ಇನ್ಕ್ರೀಸಿಂಗಲ್ಲೇ ಇದೆ. ನೆಕ್ಸ್ಟ್ ನೆಟ್ ಪ್ರಾಫಿಟ್ಟು ಎಲ್ಲೋ ಒಂದು ಕಡೆ 2018-19 ಟೈಮಲ್ಲಿ ನೆಗೆಟಿವು. ಹಾಗೇನೆ 15ರಿಂದ 19 ತನಕ ನೆಗೆಟಿವ್ ಆಗಿರತಕ್ಕಂಥ ಒಂದು ಏನು ರಿಸಲ್ಟನ್ನು ಕೊಟ್ಟಿದೆ. ಆ್ಯಕ್ಚುಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕಟ್ಟಾಗಿನ ಮುಂಚೆನೇ ಇವ್ರ ಹತ್ರ ನೆಗೆಟಿವಲ್ಲಿದೆ. ಇನ್ನೇನು ಟ್ಯಾಕ್ಸ್ ಕಟ್ತಾರೆ ಇವರು? ಇಲ್ಲಿ ಆಲ್ರೆಡಿ ನೋಡಿ, ಇಲ್ಲಿ 0,000. ಸೊ ಓಕೆ, ನೆಕ್ಸ್ಟ್ ಕ್ವಾರ್ಟರಲ್ಲಿ ಈ ಮಾರ್ಚ್ 2020ನಲ್ಲಿ ರಿಕವರಿ ಮಾಡ್ಕೊಂಬಿಟ್ಟು ಏನೋ ಮಾಡಿ ನೆಟ್ ಪ್ರಾಫಿಟ್ 270 ಬಂತು. ತಿರ್ಗಾ 38, 150, ಇವಾಗ 138. ನೋಡೋಣ ಇದ್ರಲ್ಲಿ ನೋಡೋಣ ಒಂದ್ಸಲ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಸ್ ಯಾವ್ಯಾವ ಥರ ಇದೆ, ಯಾರ್ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ಸಲ. FII ಓಕೆ, ಪ್ರಮೋಟರ್ಸು 40% ಇದ್ದಾರೆ. FIIಗಳು 12, DII 1% ಜಾಸ್ತಿ ಮಾಡಿದ್ದಾರೆ ಇವರ ಒಂದು ಸ್ಟೇಕನ್ನು. ಪಬ್ಲಿಕ್ಸು ಇಲ್ಲಿ ನೋಡಿ ಎಂಥ ಮಜವಾಗಿದೆ ಇದು. ಇದೊಂದು ಒಳ್ಳೆ ಎಕ್ಸಾಂಪಲ್ಲು. ಎಲ್ಲಿ ಕಡಿಮೆ ಇರುತ್ತೋ ಶೇರ್ ಪ್ರೈಸ್, ಸೊ ಅಲ್ಲಿ ನಮ್ಮಂಥ ಈ ರಿಟೇಲ್ ಇನ್ವೆಸ್ಟರ್ಸ್ ನಾವೇನು ಮಾಡ್ತೀವಿ, ಮುಗಿಬಿದ್ದು ಹೋಗ್ತೀವಿ. ಅರ್ಧಕ್ಕರ್ಧ ನಮ್ಮ ಹತ್ರನೇ ಇದೆ, ಅಂದರೆ ಅರ್ಧಕ್ಕರ್ಧ ರಿಟೇಲ್ ಇನ್ವೆಸ್ಟರ್ಸ್ ಹತ್ರನೇ ಇದೆ. ನೋಡಿ ಇಲ್ಲಿ 46% ರಿಟೇಲ್ ಇನ್ವೆಸ್ಟರ್ಸ್ ಹತ್ರ ಇದ್ದರೆ 40% ಪ್ರಮೋಟರ್ಸ್ ಹತ್ರ ಇದೆ. ಎಲ್ಲಿ ಹೋಯ್ತು ಲೆಕ್ಕ ಹಾಕೊಳ್ಳಿ. ಸೊ ಅಂದರೆ ಇದೇನು ರಿಸ್ಕಿ ಸ್ವಲ್ಪ. ಆಲ್ರೆಡಿ ನಾವು ಏನು ಇಲ್ಲಿ ನೋಡಿದ್ವಿ, ನೆಟ್ ಪ್ರಾಫಿಟ್ಸ್ನೆಲ್ಲ ಎಲ್ಲ ನೆಗೆಟಿವಲ್ಲಿತ್ತು ಮಧ್ಯದಲ್ಲಿ ಕೆಲವೊಂದು ಕಡೆ. 15, 16, 17, 18, 19 ಸೊ ನೆಗೆಟಿವಲ್ಲಿ ಇರ್ತಕ್ಕಂಥ ಒಂದು ಚಾರ್ಟ್ ಪ್ಯಾಟರ್ನು, ಅಂದರೆ ಅವರ ಒಂದು ಫಂಡಮೆಂಟಲ್ಸು ಪ್ರಾಫಿಟ್ಸಲ್ಲಿ ಇಲ್ಲ. ಬಟ್
ಅವರ ಪ್ರಾಫಿಟ್ಸನ್ನು ನೋಡಿದರೆ ನೋಡಿ 5 ವರ್ಷದಲ್ಲಿ 3,000 ಪ್ರಾಫಿಟನ್ನು 3,000% ಪ್ರಾಫಿಟನ್ನು ಇದು ಕೊಟ್ಟಿದೆ. ಸೊ ಸಮ್ವೇರ್ ಏನು ಅನ್ಸುತ್ತೆ ಅಂತ ಹೇಳಿದ್ರೆ ನಮ್ಗೆ ಇದು ರಿಸ್ಕಿ. ಸೊ ಯಾರ್ಯಾರು ಅಪಟೈಟ್ ಹೆಂಗಿರುತ್ತೋ ಅಂದರೆ ಕೆಲವ್ರಿಗೆ ರಿಸ್ಕ್ ಕೆಪಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈ ಶೇರ್ಗಳು. ಓಕೆ, ಇದು ತಿಲಕ್ ನಗರ್. ನೆಕ್ಸ್ಟ್ ಇರ್ತಕ್ಕಂಥದ್ದು ಸೋಮ್ ಡಿಸ್ಟಿಲರೀಸ್ ಆ್ಯಂಡ್ ಬ್ರೇವರೀಸ್. 5 ವರ್ಷದಲ್ಲಿ 109 ಇರ್ತಕ್ಕಂಥ ಒಂದು ಕರೆಂಟ್ ಮಾರ್ಕೆಟ್ ಪ್ರೈಸ್ 109 ಇರೋದು ಒಂದು ಶೇರ್ ಬೆಲೆ 409% 5 ವರ್ಷದಲ್ಲಿ ರಿಟರ್ನನ್ನು ಕೊಟ್ಟಿದೆ. ಎಲ್ಲರೂ ಹಿಂಗೆ 5 ವರ್ಷದಲ್ಲಿ ನನಗೆ ಹಿಂಗೋಗ್ಬಿಡ್ಬೇಕು ಯಾರೂ ಇಲ್ಲಿ ತಿಲಕ್ ನಗರದಲ್ಲಿ ನೋಡಿದ್ವಿಲ್ಲ ನಾವು 3,000% ಬಂತಲ್ಲ ಇಲ್ಲಿ. ಸೊ ಅಲ್ಲಿ ತನಕ ವೆಯ್ಟೇ ಮಾಡಲ್ಲ, ಅಂದರೆ 5 ವರ್ಷ ತನಕನೂ ಯಾರು ವೆಯ್ಟೇ ಮಾಡಲ್ಲ. ಅಂದರೆ ಎಲ್ರಿಗೂ ಇವತ್ತು ಹಾಕಿ ನಾಳೆ ನಾನು ಡಬಲ್ ಆಗಿಬಿಡ್ಬೇಕು ಅನ್ನೋ ಒಂದು ಇದು ಖಂಡಿತ ಶೇರ್ ಮಾರ್ಕೆಟ್ ಅದು ಸ್ಟಾಕ್ ಮಾರ್ಕೆಟ್ ಅದು ಅಲ್ವೇ ಅಲ್ಲ. ಕೆಲವ್ರು ಏನೋ ಹೇಳ್ತಾರೆ ಏನು ಇಂಟ್ರಾಡೇ ಆಡಿ ಹಂಗೆ ಮಾಡಿಬಿಡ್ಬೋದು, ಆಪ್ಷನ್ಸ್ ಆಡಿ ಹಿಂಗೆ ಮಾಡಿಬಿಡ್ಬೋದು ಅಂತ. ಸಕ್ಸಸ್ ರೇಟ್ ಒಂದೇ 1% ಇರೋದು. 1% ಜನ ಮಾತ್ರ ದುಡ್ಡು ತೊಗೊಂಡು ಹೋಗ್ತಾರೆ, ಇನ್ನು 99% ಜನ ಕಳ್ಕೊತಿದ್ದಾರೆ. ಸೊ ಅದಾಗಿರುತ್ತೆ. ಓಕೆ, ಅದಿರಲಿ. ಓಕೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡೋದಾದರೆ 2,142 ಕೋಟಿಯ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆ ಇದರದ್ದು. ಸೊ ಹಂಗೇ ಸೇಲ್ಸ್ ಎಲ್ಲ ಓಕೆ, ಸೇಲ್ಸು ಸಣ್ಣ ಕಂಪ್ನಿ ಆಗಿರೋದ್ರಿಂದ ಓಕೆ ಚೆನ್ನಾಗೇ ಮಾಡಿದ್ದಾರೆ. ಇನ್ಕ್ರೀಸಿಂಗ್ ಪ್ಯಾಟ್ರನ್ನಲ್ಲೇ ಇದೆ ನೋಡ್ರಿ. ಸೊ ನೆಟ್ ಪ್ರಾಫಿಟ್ ಕೂಡ ಅಷ್ಟೇ ಎಲ್ಲ ಒಂದು ಕಡೆ 2 ಸಲ ನೆಗೆಟಿವ್ ಆಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಿದೆ 21-22. ಓಕೆ, ಇವಾಗ 86 ಕೋಟಿಯ ಒಂದು ಪ್ರಾಫಿಟನ್ನು ಮಾಡಿದೆ. ಸೊ ಪ್ಯಾಟ್ರನ್ ನೋಡೋಣ, ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನ ನೋಡೋಣ. ಸೊ ಪ್ರಮೋಟರ್ಸು 35% ಜನ ಪ್ರಮೋಟರ್ಸ್ ಇದ್ದಾರೆ ಇದರಲ್ಲಿ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು 0.56% ಇದ್ದಾರೆ. DII 0.01%. ಸೊ ಇಲ್ಲಿ ಮಜವಾಗಿದೆ ನೋಡಿ, ಪಬ್ಲಿಕ್ ಪ್ರಮೋಟರ್ಸ್ಗಿನ ಪಬ್ಲಿಕ್ಕೇ ಜಾಸ್ತಿ ಇದ್ದಾರೆ. ಸೊ ಪಬ್ಲಿಕ್ಸು 64% ಪಬ್ಲಿಕ್ಸೇ ಇದ್ದಾರೆ. ಸೊ ನಾನು ಏನು ಹೇಳಿದೆ ನಿಮಗೆ ಮುಂಚೆನೆ, ಸೊ ಎಲ್ಲಿ ಶೇರ್ ಫಸ್ಟ್ ಆಫ್ ಆಲ್ ನಾವು ನೋಡೋದೇ ಇದು, ನೀವಂತಲ್ಲ. ಸೊ ನಾನು ಕೂಡ ಇದೇ ಒಂದು ತಪ್ಪನ್ನು ಮಾಡ್ತಿದ್ದೆ. 109, ಸೊ ಕಡಿಮೆ ಇದೆ ಶೇರ್ ಪ್ರೈಸು, ಸೊ ತಗೊಂಡ್ಬಿಡೋಣ. ಮುಂದಿನ ದಿನ ಇದೇನಾಗುತ್ತೆ, ನಾನು ಹಾಕಿ ಡಬಲ್ ತ್ರಿಬಲ್ ಎಲ್ಲಿಗೋ ಹೋಗ್ಬಿಡುತ್ತೆ, ಸ್ಕೈ ರಾಕೆಟ್ ಆಗ್ಬಿಡುತ್ತೆ ನನ್ನ ದುಡ್ಡು. ಆ ಒಂದು ಬ್ಲೈಂಡ್ ಮೈಂಡ್ಸೆಟನ್ನು ಫಸ್ಟಿನ ತಲೆಯಿಂದ ತೆಗ್ದಾಕ್ಬಿಡಿ. ಸೊ ಶೇರ್ ಪ್ರೈಸನ್ನು ನೋಡೋಕೆ ಹೋಗ್ಬೇಡಿ, ಶೇರ್ ಹೆಂಗಿದೆ, ಬಿಸ್ನೆಸ್ ಏನು ಮಾಡ್ತಾ ಇದೆ, ಅದ್ರ ಸೇಲ್ಸ್ ಹೆಂಗೆ ನಡೀತಿದೆ, ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೆಂಗೆ ಕೊಡ್ತಿದ್ದಾರೆ, ಸೊ ಅದನ್ನು ನೋಡ್ಬಿಟ್ಟು ಡಿಸಿಷನನ್ನು ತಗೊಳ್ಳಿ. ಓಕೆ, ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.